ನೀವು ನಿಮ್ಮ 20s ನಿಮ್ಮ 10 ಲ್ಯಾಕ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋಕ್ಕೆ ಈ 5 ಸ್ಟೆಪ್ ಇನ್ವೆಸ್ಟ್ಮೆಂಟ್ ಅಪ್ರೋಚ್ನ ಫಾಲೋ ಮಾಡಿ. ಮತ್ತೆ ಇದಕ್ಕೆ ಫಿನಾನ್ಸ್ ಡಿಗ್ರಿ ಕೂಡ ಬೇಡ, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಸ್ಟೆಪ್ 1, ಬೇಸಿಕ್ಸ್ನ ಕಲಿಬೇಕು, ಅದು ಸ್ಮಾರ್ಟ್ ಆಗಿ. ಎಲ್ಲ ಫಿನಾನ್ಸ್ ಕಾನ್ಸೆಪ್ಟ್ಸ್ನ ಒಂದೇ ಸತಿ ಕಲಿಬೇಕು ಅಂತ ಟ್ರೈ ಮಾಡಬೇಡಿ. ಸಿಂಪಲ್ ಕಂಟೆಂಟ್ ಇಂದ ಫಾಲೋ ಮಾಡಿ, ಲೈಕ್ ಯೂಟ್ಯೂಬ್, ಪಾಡ್ಕಾಸ್ಟ್ಸ್, ಬುಕ್ಸ್ ಎಕ್ಸೆಟ್ರಾ. ಒಂದು ಸಿಂಪಲ್ ಸಜೆಷನ್ ಏನು ಅಂದರೆ ಕ್ರೆಡಿಬಲ್ ಎಜುಕೇಟರ್ಸ್ನ ಫಾಲೋ ಮಾಡಿ, ವೈರಲ್ ಶಾರ್ಟ್ಕಟ್ಸ್ನ ಅಲ್ಲ. ಸ್ಟೆಪ್ 2, ದುಡ್ಡು ಬಗ್ಗೆ ಭಯ ಬೇಡ. ತುಂಬ ಜನ ಮನಿ ಕಾನ್ವರ್ಸೇಷನ್ಸ್ನ ಅವಾಯ್ಡ್ ಮಾಡ್ತಾರೆ ಬಿಕಾಸ್ ದೇ ಫೀಲ್ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ. ಡೈಲಿ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಪಿಯರ್ಸ್ ಜೊತೆ ಮನಿ ಬಗ್ಗೆ ಕಾನ್ವರ್ಸೇಷನ್ಸ್ ಮಾಡಿ. ಸ್ಟೆಪ್ 3, ಅರ್ಲಿ ಸ್ಟಾರ್ಟ್ ಮಾಡಿ. ಸ್ಮಾಲ್ ಅಮೌಂಟ್ಸ್ ಇದ್ರೂ ಪರವಾಗಿಲ್ಲ, SIP ಸ್ಟಾರ್ಟ್ ಮಾಡಿ. ಈವನ್ 2000 rupees ಪರ್ ಮಂತ್ ಇದ್ರೂ ಪರವಾಗಿಲ್ಲ, ಟೈಮ್ ಜೊತೆ ಗ್ರ್ಯಾಜುವಲಿ ನಿಮ್ಮ SIPನ ಜಾಸ್ತಿ ಮಾಡ್ಬೋದು. ಸ್ಟೆಪ್ 4, ಸ್ಟಾಕ್ಸ್ನ ಸ್ಲೋ ಆಗಿ ಇಂಟ್ರೊಡ್ಯೂಸ್ ಮಾಡಿ. ನೀವು ಕನ್ಸಿಸ್ಟೆಂಟ್ ಆದ್ಮೇಲೆ ಸ್ಟಾಕ್ಸ್ನ ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಮಾಡಿ. ಒಂದು ಸಿಂಪಲ್ ರೂಲ್ ಏನಂದ್ರೆ, ನಿಮ್ಗೆ ಆ ಬಿಸ್ನೆಸ್ ಬಗ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಇನ್ವೆಸ್ಟ್ ಮಾಡಕ್ ಹೋಗಬೇಡಿ. ಸ್ಟೆಪ್ 5, ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಿ, ಮಿಕ್ಸ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ. ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಲೈಕ್ FD, ಮ್ಯೂಚುವಲ್ ಫಂಡ್ಸ್, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್, ಗೋಲ್ಡ್ ಬಾಂಡ್ಸ್, P2P ಲೆಂಡಿಂಗ್ ಇವೆಲ್ಲ ಮಾಡಬಹುದು. ಓಕೆ, ಫೈನಲ್ ಅಡ್ವೈಸ್, ಇದಂತೂ ಗೇಮ್ ಚೇಂಜ್ ಮಾಡುತ್ತೆ. ಇನ್ವೆಸ್ಟ್ ಮಾಡೋಕ್ಕೆ ನಿಮ್ಮ ಹತ್ರ ಇವಾಗಲೇ ಲ್ಯಾಕ್ ಇರಬೇಕು ಅಂತ ಇಲ್ಲ. ನೀವು ಒಂದ್ಸತಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ನಿಮ್ಮ 1 ಲಕ್ಷನ ನೀವು ರೀಚ್ ಮಾಡ್ಬೋದು. ನಿಮಗೆ ಈ ಕಂಟೆಂಟ್ ಯೂಸ್ಫುಲ್ ಅನ್ಸಿದ್ರೆ SIP ಡಿಲೇ ಮಾಡ್ತಿರೋ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಫಿನಾನ್ಸ್ ಕಂಟೆಂಟ್ಗೆ ನಮ್ಮ ಪೇಜ್ ಫಾಲೋ ಮಾಡಿ.